ರೈತ ಬಾಂಧವ್ರೆ, ಒಂದೇ ಒಂದು ಹೇಳ್ತೀನಿ ನಮ್ಮ ರಾಜಕಾರಣಿಗಳ ಬಗ್ಗೆ. ಎಲ್ಲರೂ ನಗಬೇಡಿ, ಇದನ್ನ ಸೂಕ್ಷ್ಮವಾಗಿ ಗಮನ ಕೊಟ್ಟು ಕೇಳಿ. ನಮ್ಮ ರಾಜಕಾರಣಿಗಳು ಕೊಡೋದು ಏನ್ ಗೊತ್ತಾ? ಬ್ಯಾಂಕಲ್ಲಿ ಲೋನ್ ಕೊಡಿಸ್ತೀವಲ್ಲ, ಸಾಲ ಮನ್ನಾ ಮಾಡ್ತೀವಲ್ಲ, ಎಲ್ಲ ಮಾಡ್ತೀವಿ ರೈತರಿಗೆ ಅಂತ ಹೇಳ್ತಾರೆ. ಅವ್ರು ಮಾಡೋದು, ನಾವು ರೇಸಲ್ಲಿ ಗೆಲ್ತೀವಲ್ಲ ಅವನಿಗೆ ಅಲ್ಲ ಅವರು ಪ್ರೈಸ್ ಕೊಡೋದು. ಹಿಂದೆ ಸೋತಲ್ಲಿ ಮಲಗಿರ್ತಾನೆ ನೋಡು, ಕೈಯ ಕಾಲ ಮುಡ್ಕೊಂಡು ಅವನು ಕೊಡ್ತಾರೆ. ಕಾರಣ ಏನಂದ್ರೆ ಇಬ್ರು ಸಮ ಆಗ್ಬೇಕು. ಒಳ್ಳೆ ಕಷ್ಟಪಟ್ಟು ದುಡಿಯೋನು ಒಂದೇ, ಕುಡ್ಕೊಂಡು ಬೀದಿಯಲ್ಲಿ ಮಲಗಿರೋನು ಒಂದೇ, ಸಮ ಆಗ್ಬೇಕಂತೆ ರೇ. ಅದಕ್ಕೆ ರೇ ನಮ್ಮ ದೇಶ ಈಗ ಹಿಂದುಳಿದಿರೋದು. ಯಾರು ಈ ದೇಶದ ವಿಜ್ಞಾನಿಗಳು, ವಿದೇಶದಲ್ಲಿ ಎಲ್ಲ ವಿದೇಶದ ಗೌರ್ಮೆಂಟ್ ಅನ್ನು ನಡೆಸೋರು ನಮ್ಮ ವಿಜ್ಞಾನಿಗಳು ಗೊತ್ತಾ? ಅಮೆರಿಕ ಗೌರ್ಮೆಂಟ್ ನಡೆಸೋದು ನಮ್ಮ ವಿಜ್ಞಾನಿಗಳು, ಭಾರತದ ವಿಜ್ಞಾನಿಗಳು. ಇಲ್ಲೊಂದು ಮಿಸೈಲ್ ತಯಾರಾದ್ರೆ, ಇಲ್ಲೊಂದು ಯಾವುದೋ ಒಂದು ಯುದ್ಧ ಪರಿಕರಗಳು ತಯಾರಾದ್ರೆ ಪೇಟೆಂಟ್ ಅವ್ರು ತಗೊಂತ ಇದ್ದಾರೆ. ಮಾಡೋದೆಲ್ಲ ನಮ್ಮವ್ರೇ ವಿಜ್ಞಾನಿಗಳು, ಭಾರತ ದೇಶದವರು. ಇಡೀ ಪ್ರಪಂಚದಲ್ಲಿ ಜ್ಞಾನದ ಬೆಳಕಿರೋದು ಭಾರತೀಯನಿಗೆ ಒಬ್ಬನಿಗೆ. ಅದನ್ನ ನಮ್ಮ ರಾಜಕಾರಣಿಗಳು ಗೊತ್ತು, ನಮ್ಮನ್ನ ಯಾಮಾರಿಸ್ತಿದ್ದಾರೆ. ಫಸ್ಟ್ ಬರೋನ್ ಪ್ರೈಸ್ ಕೊಡಲ್ಲ, ಅವನು ಲಾಸ್ಟ್ ಅಲ್ಲಿ ಇರ್ತಾನಲ್ಲ ಅವನು ಕೊಡ್ತಾನೆ. ಕಾರಣ ಇಬ್ರನ್ನ ಒಂದು ಮಾಡ್ಬೇಕಲ್ಲಪ್ಪ. ಎತ್ತಬೇಕು, ಬಡವರನ್ನ ಎತ್ತಬೇಕು. ಎಲ್ಲೆತ್ತಿದಿರಿ ಸ್ವಾಮಿ? 75 ವರ್ಷ ಆಯ್ತಲ್ರಿ ಸರ್ಕಾರ ಬಂದು. ನಿಮ್ ಮುಂಡ ಮೋಚ ಏನ್ರಪ್ಪ ನೀವು ಮನುಷ್ಯರೇನಪ್ಪ ರಾಜಕಾರಣಿಗಳು? ನಿಮ್ಗೆ ಏನಾದ್ರು ಒಂಚೂರು ನಾವು ಮಾಡೋ ಕೆಲಸ, ಮಾನ ಮರ್ಯಾದೆ ಏನಾದ್ರು ಐತೇನ್ರಿ? ಯೋಚನೆ ಮಾಡ್ರಿ. ನೀವು ಮಾಡ್ತಿದ್ದೀರಾ, ಕಡು ಬಡವರಿಗೆ ಸಹಾಯ ಮಾಡಿ. ಏನು ಮಾಡಿದಿರಿ? ನಿಮ್ಮ ಪಿಂಡ ಮಾಡಿದ್ದೀರಾ ರೇ? 100 ರೂಪಾಯಿ ಹೆಣ್ಣು ಮಕ್ಳಿಗೆ 2,000 ಕೊಡ್ತೀವಿ. 2 ಮಕ್ಕಳಿಗೆ ಹೆಣ್ಣು ಮಕ್ಳಿಗೆ 2,000 ಕೊಡ್ತೀರಪ್ಪ. ನನ್ನ ಜೋಬಿಂದ ನನ್ನ ಹೆಂಡತಿಗೆ 2,000 ಕೊಡ್ತೀರಾ ನೀವು, ನನ್ನ ಜೋಬಿಂದ 50,000 ಕಿತ್ಕೊಂತೀರಾ. ಕಾರಣ ಏನು? ಪೆಟ್ರೋಲ್ ಜಾಸ್ತಿ ಆಯ್ತು, ಡೀಸೆಲ್ ಜಾಸ್ತಿ ಆಯ್ತು, ಟ್ಯಾಕ್ಸ್ ಜಾಸ್ತಿ ಆಯ್ತು ರೇ. ನೀವು ಮಾಡೋ ಪೆಟ್ರೋಲ್ ರೇಟ್, ಡೀಸೆಲ್ ರೇಟ್ ಆಯ್ತಂದ್ರೆ ನಾನು ಟ್ರ್ಯಾಕ್ಟರ್ ಕರ್ಕೊಂಬಂದ್ರೆ ನನಗೆ ರೇ ನನ್ನ ಜೋಬಿಂದ ಕೊಡ್ಬೇಕು ದುಡ್ಡು. ಯಾವುದೋ ಸಿದ್ದರಾಮಯ್ಯ ಕೊಡಲ್ಲ, DK ಕೊಡಲ್ಲ, ಇನ್ನೊಬ್ಬ ಯಾವನ ರಾಜಕಾರಣಿ ಕೊಡಲ್ಲ. ಫಸ್ಟು ರಾಜಕಾರಣಿಗಳು ಫ್ರೀ ಬೀಸ್ ಬಿಡಿ, ಒಳ್ಳೆ ಕರೆಕ್ಟಾಗಿ ಯಾವನಿಗೆ ಅರ್ಹತೆ ಇದೆ ಅರ್ಹತೆ ಮೇಲೆ ಅವನಿಗೆ ಪ್ರೈಸ್ ಕೊಡಿ. ಇನ್ನೊಬ್ಬನು ಅವನು ನೋಡಿ ಕಲಿತಾನೆ. ಅಲ್ಲ ಮುಂದೆ ಗೆಲ್ಲೋನ್ ಕರ್ಕೊಂಡೋಗಿ ಸೋತವನ್ ಜೊತೆಗೆ ಸೇರಿಸ್ತಿರಲ್ರಿ ರೇ. ಅಂತ ರಾಜಕಾರಣಿ ಇಲ್ರಿ ನೀವು. ಇದೇನ ನೀವು ಮಾಡೋ ಸಮ? ಇದೇನೇನ್ರಿ? ಆಯ್ತಪ್ಪ, ನಿಮ್ಗೆ ಒಂದು ದೊಡ್ಡ ನಮಸ್ಕಾರ. ನಿಮ್ ಕತೆ ಯಾಕೆ ನಮ್ಗೆ? ಈ ಹಲಸು ಮೇಡಮ್ ಏನು ರೋಗ ಬರಲ್ಲ. ಮುಖ್ಯವಾಗಿ ನೀವು ಸಾವಯವ ಮಾಡೋದ್ರಿಂದ ಏನು ರೋಗ ಅಲ್ಲ, ಸಾವಯವದಲ್ಲೆಲ್ಲ ವಿಶೇಷವಾಗಿ ಈ ಗಿಡಕ್ಕೆ ರೋಗನೇ ಬರಲ್ಲ. ಕಾರಣ ಏನು ಗೊತ್ತಾ? ಇದು ಮುಟ್ಟಿ ಬೇರೆ ಎಲೆಗಳು ಮುಟ್ಟಿದ್ರೆ ಎಷ್ಟು ಸ್ಮೂತ್ ಆಗಿರ್ತದೆ. ಹೆಣ್ಣು ಮಕ್ಕಳ ತರ, ಇದು ನಮ್ ಗಂಡು ಮಕ್ಳ ತರ. ನೀವು ನೋಡ್ರಿ, ನಾವ್ ಗಂಡು ಮಕ್ಳು ಹೆಂಗ್ ಹೊರಟಾಗಿರ್ತೀವಿ ಅದೇ ತರ. ಇದಕ್ಕೆ ಯಾವುದೇ ಡಿಸೀಸ್ ಬಂದು ಇದು ಮಾಡಕ್ ಆಗಲ್ಲ. ಕಾರಣ ಏನು? ಅದಕ್ಕೆ ರೋಗ ನಿರೋಧಕ ಶಕ್ತಿ ಭಗವಂತ ಅಷ್ಟು ಕ್ಲೀನ್ ಆಗಿ ಕೊಟ್ಟಿದ್ದಾನೆ. ಮುಖ್ಯವಾಗಿ ಸಾವಯವದಲ್ಲಿ ಹಲಸು ಬೆಳೆಯೋದು ಈಸಿ. ಯಾವುದೇ ಕೀಟನಾಶಕಗಳು ಇದ್ರ ಮೇಲೆ ಇದು ದಾಳಿ ಆಗೋದಿಲ್ಲ. ಕಾರಣ ಏನು ಗೊತ್ತಾ? ಅದು ಹಾರ್ಡ್ ಆಗಿರ್ತದೆ, ಗಟ್ಟಿ ಜಾಸ್ತಿ. ಆಮೇಲೆ ನಮ್ಮ ತಾಯಿ ಗುಣ ಇದೆ ಇದಕ್ಕೆ. ಕಾರಣ ಏನಂದ್ರೆ ಹಾಲು ಬೆಳೆಯುತ್ತೆ. ಇದು ಎಲೆ ಕಿತ್ರಿ ಹಾಲು ಬರುತ್ತೆ, ಹಣ್ಣು ಕೀಳ್ರಿ ಹಾಲು ಬರುತ್ತೆ. ಭೂಮಿಯಲ್ಲಿ ಇರ್ತಕ್ಕಂಥ ಪೋಷಕಾಂಶಗಳನ್ನ ಹಾಲಾಗಿ ಪರಿವರ್ತನೆ ಮಾಡಿ ಹಣ್ಣುಗಳನ್ನ ಉತ್ಪತ್ತಿ ಮಾಡುತ್ತೆ. ಅದಕ್ಕೆ ಇದಕ್ಕೆ ರೋಗ ನಿರೋಧಕ ಶಕ್ತಿ ಜಾಸ್ತಿ. ಅದಕ್ಕಾಗಿ ವಿದೇಶಿ ಕಂಪನಿಗಳೆಲ್ಲ ಇವಾಗ ಇದನ್ನ ಇಂಪೋರ್ಟ್ ಮಾಡ್ಕೊಳ್ಳೋದಕ್ಕೆ ನಮ್ಮಲ್ಲಿ ಡಿಮ್ಯಾಂಡ್. ವಿಶೇಷವಾಗಿ ಈ ತಳಿನ ಅದಕ್ಕೆ ಪರ್ಪಸ್ ಆಗಿ ಬೆಳೆಸ್ತಾ ಇರೋದು. ಈ ಕಂಪನಿಯವರು ಏನೋ ಅಷ್ಟು ಒಳ್ಳೆಯವರಲ್ಲ, ಇನ್ನೂ ಜಾಸ್ತಿ ಇದೆ ಮೇಡಮ್ ಬೆಳೆ. ಆದ್ರೆ ರೈತರಿಗೆ 30 ರೂಪಾಯಿ ಕೊಟ್ಟಿದ್ದಾರೆ. ಸದ್ಯಕ್ಕೆ ಅವ್ರು ಕೊಟ್ಟಿರೋದು ನ್ಯಾಯಯುತವಾಗೇ ಇದೆ, ಒಪ್ಕೊಳ್ಳೋಣ. ಶೈನ್ ಗೋಲ್ಡ್ ಕಂಪನಿಯವರು ಇದೊಂದು ಒಳ್ಳೆ ಕೆಲಸ ಮಾಡಿದ್ದಾರೆ, ತುಂಬಾ ಒಳ್ಳೆ ಕೆಲಸ. ರೈತರೆಲ್ಲರೂ ದಯವಿಟ್ಟು ಈ ಹಲಸು ಹಾಕೊಳ್ಳಿ. ತಾಯಿ ಹೈಬ್ರಿಡ್ ವರ್ಷದ 365 ದಿವಸಗಳು ದುಡ್ಡು ಬರುತ್ತೆ. ಪ್ರತಿ 3 ತಿಂಗಳಿಗೆ ಒಂದು ಸಲಿ 4.5 ಲಕ್ಷ ರೂಪಾಯಿ ಪ್ರತಿ ಎಕರೆಗೆ ದುಡ್ಡು ಬರುತ್ತೆ. ರೈತರೇ ಗಮನ ಕೊಟ್ಟು ಕೇಳಿ, ಇದನ್ನ ಇಂಪಾರ್ಟೆಂಟ್ ನೋಟ್ ಮಾಡ್ಕೊಳ್ಳಿ. ನನ್ನ ಫೋನ್ ನಂಬರ್ ಕೊಡ್ತೀನಿ, 9535496695. ನನ್ನ ಹೆಸರು ಶ್ರೀನಿವಾಸ ರೆಡ್ಡಿ. ನಮ್ಮ ತಂದೆ ಹೆಸರು ಪೌತಿ, ಸತ್ತೋಗಿದ್ದಾರೆ ಅವರು, ವೇಮನಾರಾಯಣ ರೆಡ್ಡಿ ಅಂತ. ನನಗಿವಾಗ 50 ವರ್ಷ ವಯಸ್ಸು. ಇದುವರೆಗೂ ನಾನು ಸಾವಯವ ಕೃಷಿಯಲ್ಲೇ ಕೆಲಸ ಮಾಡ್ಕೊಂಡು ಬಂದಿದ್ದೇನೆ. ಆದ್ರೂ
ಇವಾಗ ಒಳ್ಳೆ ಲೆವೆಲ್ಗೆ ಹೋಗ್ಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀನಿ. ಖಂಡಿತ ಹೋಗ್ತೀನಿ, ಇದಂತೂ ಎರಡು ಮಾತಿಲ್ಲ. ಇದರಿಂದ ತುಂಬಾ ಅನುಕೂಲ ಇದೆ, ಮಾಡ್ಕೊಳ್ಳಿ. ಸರ್, ಈಗ ನೀವು ಇಷ್ಟೆಲ್ಲ ಮಾಹಿತಿ ತಿಳಿಸ್ಕೊಟ್ರಲ್ವಾ, ಹೌದು. ಫಾರಿನ್ ಅವರು ನಿಮಗೆ ಈ ಗಿಡ ಕೊಟ್ಟು ಇದರ ಬೆನಿಫಿಟ್ ಏನಿದೆ, ಇದರ ಉಪಯೋಗಗಳು ಏನೆಲ್ಲ ಇದೆ ಅಲ್ಲಿಗೆ ತಗೊಬೇಕು ಅಂತ ನೋಡ್ತಿದ್ದಾರೆ. ನಮ್ಮ ಇಂಡಿಯಾದಲ್ಲಿರೋರು ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಮೇಡಮ್ ನನಗೆ ಅದೇ ಮನ್ಸಿಗೆ ಬಂದಿರೋದು. ಮೇಡಮ್ ನೀವು ಒಂದು ಗಮನ ಕೊಟ್ಟು ಕೇಳಿ, ಹಾ, ಹಾ. ಈ ದೇಶನ ಭಾರತೀಯ ಸಂಸ್ಕೃತಿ ಏನ್ ಹೇಳುತ್ತೆ ಅಂತ ನಮ್ಮ ಋಷಿಮುನಿಗಳು ಈ ಪಾಶ್ಚಿಮಾತ್ಯ ದೇಶಗಳಿದಾವಲ್ಲ ಅವ್ ಕಣ್ ಬಿಡಕ್ಕಿಂತ ಮೊದಲೇ ಅಗಸ್ತ್ಯ ಮಹಾಮುನಿಗಳು ಆ ಸೂರ್ಯನಿಂದ ಭೂಮಿಗೆ ಎಷ್ಟು ಕಿಲೋಮೀಟರ್ ಇದೆ ಅಂತ ಪರಿಶೋಧನೆ ಮಾಡಿ ಅದೇ. ಜ್ಞಾನದ ಬೆಳಕಿನ ಮುಖಾಂತರ ಕಂಡವರು. ಅಂತ ಮಹಾ ಋಷಿಗಳು ನಮ್ಮ ತಿನ್ನೋ ಆಹಾರವನ್ನ, ಔಷಧಿಯನ್ನ ಆಹಾರವನ್ನಾಗೆ ಕೊಟ್ಟಿದ್ದಾರೆ. ಅದೇ. ನೀವು ಮೆಣಸು ತಗೊಳ್ಳಿ, ಅದಕ್ಕೊಂದು ಗುಣ ಇದೆ. ಹೌದು. ನೀವು ಮಜ್ಜಿಗೆ ಕುಡಿರಿ, ಅದಕ್ಕೊಂದು ಗುಣ ಇದೆ. ನೀವು ಬೇವು ತಿನ್ನಿ ಅಥವಾ ಹಲಸು ತಿನ್ನಿ, ಮಾವಿನ ಹಣ್ಣು ತಿನ್ನಿ, ರಾಗಿ ತಿನ್ನಿ, ಪ್ರತಿಯೊಂದು ತಿನ್ನೋದ್ರಿಂದ ಅದು ಔಷಧಿ, ಆಹಾರ ಅಲ್ಲ. ನಾವು ತಪ್ಪಾಗಿ ಅರ್ಥೈಸಿದೀವಿ ಅದನ್ನ. ಹೌದು. ಅದು ಔಷಧಿನೇ. ಔಷಧಿಯನ್ನೇ ಆಹಾರವನ್ನಾಗಿ ಕೊಟ್ಟಿದ್ದಾರೆ ನಮ್ಮ ಮೂಲ ಪುರುಷರು. ನಿಜವಾಗಿ ಹೇಳ್ಬೇಕಂದ್ರೆ ನಮ್ಮ ವಿಜ್ಞಾನಿಗಳು ಇವಾಗಿದಾರಲ್ಲ ಅವರಲ್ಲ, ಆಗಿನ ಕಾಲದಲ್ಲಿ ಇದ್ರಲ್ಲ, ಗಡ್ಡ ಬಿಟ್ಕೊಂಡು ಮೂಗು ಮುಚ್ಕೊಂಡು ಒಂದ್ ಮರದ ಕೆಳಗೆ ತಪಸ್ ಮಾಡ್ಕೊಂಡು, ಅವ್ರು ಮೂಗು ಮುಚ್ಕೊಂಡು ಮಾಡಿದ ತಪಸ್ಸಲ್ಲ, ಮೂಗು ಮುಚ್ಕೊಂಡು ಸುಮ್ಮನೆ ಇದ್ರು ಅಂತಲ್ಲ. ಆ ಜ್ಞಾನವನ್ನ ಅತೀವ ಯೋಗದ ಮುಖಾಂತರ ಕಂಡುಕೊಂಡು ಎಲ್ಲಾ ಸಮಾಜಕ್ಕೂ ಹರಡಿದಾರೆ ಅವರು. ಅದನ್ನ ನಾವು ಅರ್ಥೈಸ್ಬೇಕಷ್ಟೇ. ಕರೆಕ್ಟ್ ಸರ್. ಆಯ್ತು. ನೀವು ಅದೇ ತರನೇ ಈಗ ಒಂದು ಒಳ್ಳೆ ಮಾಹಿತಿನ ತಿಳಿಸ್ಕೊಟ್ಟಿದ್ದೀರಿ. ಹಲಸು ತಳಿಯಿಂದ ಒಂದು 2.5 ವರ್ಷ ಬೆಳೆದ್ರೆ ಲಕ್ಷಾಂತರ ರೂಪಾಯಿ ದುಡಿಬಹುದು. ಒಂದು 4.5 ಲಕ್ಷ 2.5 ವರ್ಷದಲ್ಲಿ ಬರುತ್ತೆ. ಆಮೇಲೆ 30 ವರ್ಷದವರೆಗೆ ಒಂದು ಅಗ್ರಿಮೆಂಟ್ ಮಾಡಿ ಅವರೇ ಬಂದು ತಗೊಂಡೋಗ್ತಾರೆ. ಹೌದು ಮೇಡಮ್. ರೈತ ಬಂದು ಸಾವಯವ ರೀತಿಯಲ್ಲಿ ನೀವು ಬೆಳೀತಾ ಇದ್ದೀರಾ. ಭೂಮಿ ಮುಟ್ಟಿದ್ರಂಗೆ ನಾವು ಹಾಸಿಗೆ ಮಲಗ್ತೀವಲ್ಲ, ಬೆಡ್, ಹೌದು ಮೇಡಮ್. ನೋಡ್ರಿ, ತರ ನೀವು ಟ್ರ್ಯಾಕ್ಟರ್ ಅಲ್ಲಿ ಉಳುಮೆ ಮಾಡಿದೀವಿ, ನಾವು ಟ್ರ್ಯಾಕ್ಟರ್ ಅಲ್ಲಿ ಮೊನ್ನೆ ಉಳುಮೆ ಮಾಡಿರೋದು. ಈ ಮಣ್ಣು ನೋಡ್ರಿ, ಹೌದು. ಈ ಮಣ್ಣು ಹಾ, ಹಿಂಗ್ ತೆಗೆದ್ರೆ ಅದೇ ತುಂಬಾ ಇಷ್ಟ ಆಯ್ತು. ಹೆಂಗ್ ಬರ್ತದೆ ನೋಡಿ. ಅದೇ ಒಳ್ಳೆ ಹತ್ತಿ ತರ, ಇಲ್ಲಿ ಒಳ್ಳೆ ಬೆಡ್ ತರ ಇದೆ. ಹೌದು. ಕಾರಣ ಏನು ಗೊತ್ತಾ, ನೀವು ರಾಸಾಯನಿಕ ಗೊಬ್ಬರಗಳು ಬಳಸಿದ್ರೆ ಅದರಲ್ಲಿ ಇರ್ತಕ್ಕಂತ ಕೆಮಿಕಲ್ ಎಲ್ಲ ಸೇರ್ಕೊಂಡ್ಬಿಟ್ಟು ಹೌದು. ಹಾರ್ಡ್ ಆಗ್ಬಿಡುತ್ತೆ, ಗಟ್ಟಿ ಆಗ್ಬಿಡುತ್ತೆ ಮಣ್ಣು. ಇದು ಹಾರ್ಡೇ ಇಲ್ಲ, ಗಟ್ಟಿನೇ ಇಲ್ಲ ಭೂಮಿ. ಅಂದ್ರೆ ಮೆತ್ತಗೆ ಒಳ್ಳೆ ಹತ್ತಿ ತರ ಇದೆ. ಹೌದು ಮೇಡಮ್. ಅದು ಗಿಡ ರೂಟ್ ಹೋಗೋದಕ್ಕೆ ಕೆಳಗಡೆ ಬೇರ್ ಹೋಗುತ್ತಲ್ಲ ಮೇಡಮ್, ನಮ್ಮ ಬಿಳಿ ಕೂದಲು ಹೆಂಗಿರ್ತದೆ ಅದೇ ತರ ಅದು ಬೇರ್ ಬಿಡೋದು. ಹೌದೌದು. ಆ ಬೇರು ಎಷ್ಟು ಆಳಕ್ಕೆ ಹೋಗ್ತದೆ, ಆ ಗಿಡ ಅಷ್ಟು ಬೇಗ ಮೇಲೆ ಬರ್ತದೆ. ಅದು ಪೋಷಕಾಂಶಗಳು ತಗೊಳ್ಳೋ ರೀತಿ. ಸೇಮ್ ಮನುಷ್ಯನಂಗೆ ಮೇಡಮ್, ಇದಕ್ಕೆ ಹೃದಯ ಇದೆ, ಕಣ್ಣಿದೆ, ಮೂಗಿದೆ, ಗಾಳಿ ಬೇಕು. ಅದು ಮಾತಾಡಲ್ಲ ಅಷ್ಟೇ. ನಿಜ. ಹೌದು. ಅದನ್ನ ಅದು ತನ್ನ ಎದೆ ಹಾಲನ್ನು ತಾಯಿ ಹೆಂಗ್ ಕೊಡ್ತಾಳೋ ಆ ತರ ನಮ್ಗೆ ಗಾಳಿ ಕೊಡ್ತದೆ, ಹಣ್ಣು ಕೊಡ್ತದೆ, ದುಡ್ಡು ಕೊಡ್ತದೆ. ನಾವು ಬೆಳೆಸ್ತೀವಾ? ಇಲ್ಲ. ಟೊಮೆಟೊ ಬೆಳೀರೋ ತಗೊಂಡೋಗಿ ಸುರಿರೋ ಮಾರ್ಕೆಟ್ ಅಲ್ಲಿ 5 ರೂಪಾಯಿ ದುಡ್ಡಿಲ್ಲ, ಅಯ್ಯೋ ರಾಜಕಾರಣಿಗಳು ಬೈಕೊಂತೀವಿ. ರಾಜಕಾರಣಿಗಳು ತಪ್ಪಿದೆ, ಅವರು ಇಲ್ಲ ಅಂತ ಹೇಳಲ್ಲ. ಬಟ್ ನಾವಾಗಿ ನಾವು ಮಾಡೋ ಕೆಲಸ ಮೇಡಮ್, 27/4 7/24 ಯಾರು ತೋಟದಲ್ಲಿ ಇರ್ತಾನೋ ತನ್ನದು ಅನ್ನೋ ಅಭಿಮಾನ ಇಟ್ಕೊಂಡು ತಾಯಿ ತರ ಯಾವನ್ ಭೂಮಿ ನೋಡ್ಕಂತಾನೋ ಅವನು ನಿಜವಾದ ರೈತ. ಇವರೆಲ್ಲ ಬೋಗಸ್ ರೈತ. ಇದು ನನಗೆ ಇಷ್ಟ ಆಗಲ್ಲ. ಓಕೆ, ಕಂಟಿನ್ಯೂ ಮಾಡಿ. ಅದೇ, ನೀವು ಒಂದು ಹಲಸಿನ ಹಣ್ಣು ಮತ್ತೆ ಈ ಗಿಡದ ಬಗ್ಗೆ ಮಾಹಿತಿನ ತಿಳಿಸ್ಕೊಟ್ಟು ಒಂದು 2.5 ವರ್ಷ ಬೆಳೆದಾದ್ಮೇಲೆ 4.5 ಲಕ್ಷ ಬರುತ್ತೆ. ಪ್ರತಿ 4 4 ತಿಂಗಳಿಗೆ 4.5 ಲಕ್ಷ ಸ್ಟಾರ್ಟಿಂಗ್. ಹೌದು. ಒಂದು ವರ್ಷಕ್ಕೆ 75. ಒಂದು ವರ್ಷಕ್ಕೆ 13.5 ಲಕ್ಷ ರೂಪಾಯಿ ಬರುತ್ತೆ ಮೇಡಮ್. ಅವ್ರು ಹೇಳೋ ಪ್ರಕಾರ, ಕಂಪನಿ ಅವ್ರು ಹೇಳೋ ಪ್ರಕಾರ, ಒಂದು ಗಿಡದಿಂದ 4 ತಿಂಗಳ ಅವಧಿಗೆ 50 kg 10 ಕಾಯಿ ಅಷ್ಟೇ ಮೇಡಮ್ ಬಿಡೋದು. ಇದನ್ನ ಮಿಕ್ಕಿದ್ದೆಲ್ಲ ಕಾಯಿ ಜಾಸ್ತಿ ಬಂದ್ರು ಕಿತ್ತಾಕ್ ಬಿಡ್ತೀವಿ. ಕಾರಣ ಏನು ಗೊತ್ತಾ, ಈ ಗಿಡದಲ್ಲಿ 10 ಕಾಯಿಗೆ ಸಂಬಂಧಪಟ್ಟ ಎಲ್ಲಾ ಪೋಷಕಾಂಶಗಳ ಗಿಡ ಹಣ್ಣಲ್ಲಿ ಫಿಲ್ಟರ್ ಆಗುತ್ತೆ. ಅದು ಬೇಗ ಬೆಳೆಯುತ್ತೆ. 10 ಜನ ಮಕ್ಕಳಿದ್ರೆ ಒಬ್ಬನಿಗೆ ನಿಕ್ಕರ್ ಇರಲ್ಲ, ಇನ್ನೊಬ್ಬನಿಗೆ ಶರ್ಟ್ ಇರಲ್ಲ, ಇನ್ನೊಬ್ಬನಿಗೆ ಬ್ಯಾಗ್ ಇರಲ್ಲ, ಇನ್ನೊಬ್ಬನಿಗೆ ಬುಕ್ ಇರಲ್ಲ. ಅದೇ 2 ಮಕ್ಕಳಿದ್ರೆ ಎಲ್ಲಾ ಸಬ್ಸೆಂಟ್ ಆಗಿರ್ತದೆ, ಬ್ಯಾಗ್ಗಳಿರುತ್ತೆ, ಬುಕ್ಗಳಿರುತ್ತೆ, ಎಲ್ಲ ಇರುತ್ತೆ. ಅದೇ ತರ ಆ ಗಿಡನು ಅಷ್ಟೇ. 10 ಕಾಯಿ ಮಾತ್ರ ಬಿಟ್ಟಾಗ ಎಲ್ಲಾ ಪೋಷಕಾಂಶಗಳು 10 ಕಾಯಿಗೆ ಕೊಡುತ್ತೆ. ಅವಾಗ ದಷ್ಟಪುಷ್ಟವಾಗಿ ಒಳ್ಳೆ ಆರೋಗ್ಯಕರವಾಗಿ ಹಣ್ಣು ಬರುತ್ತೆ. ಅದು ಕಂಪನಿ ಅವ್ರ ರೂಲ್. 10 ಕಾಯಿ ಮಾತ್ರ 50 kg ಪ್ರತಿ 3 ತಿಂಗಳಿಗೊಮ್ಮೆ.
ವರ್ಷದಲ್ಲಿ 3 ಸಲ ಕಟ್ ಮಾಡಿ. ಒಂದು ಗಿಡದಿಂದ 1 ವರ್ಷಕ್ಕೆ 1500 ರೂಪಾಯಿ ದುಡ್ಡು ಬರುತ್ತೆ, ಖಂಡಿತವಾಗಿ ಬರುತ್ತೆ. ನೋಡಿ, ನಮ್ಮ ಶ್ರೀನಿವಾಸ ರೆಡ್ಡಿ ಅನ್ನೋ ರೈತರು ಒಂದು ಹಲಸಿನ ಹಣ್ಣು ಒಂದು ಬೆಳೆನ ತಗೊಂಡು 2.5 ವರ್ಷ ಬೆಳೀತಾರಷ್ಟೇ. ಆ ಗಿಡನ ಸಾಕ್ತಾರೆ. 4 ತಿಂಗಳ 2.5 ವರ್ಷ ಆದ್ಮೇಲೆ 4 ತಿಂಗಳಿಗೆ 4.5 ಲಕ್ಷ, 1 ವರ್ಷಕ್ಕೆ 13.5 ಲಕ್ಷ ದುಡ್ಡು. ನನಗೆ ಕೇಳಿದ್ರೆ ತಲೆ ಸುತ್ತಾ ಇದೆ. 1 ಎಕರೆಗೆ ಬರೀ 2.5 ವರ್ಷ ಅಷ್ಟೇ ಬೆಳೆಸೋದು ಅವರು. 4 ತಿಂಗಳಿಗೆ 4.5 ಲಕ್ಷ, 1 ವರ್ಷಕ್ಕೆ 13 ಲಕ್ಷ ಅಂದ್ರೆ ಇದು ನಾವು ಎಷ್ಟು ಇಂಜಿನಿಯರ್ ಓದಿಸಿ ಏನೇನೋ ಓದಿಸಿ ಡಾಕ್ಟ್ರು ಮಾಡಿ ಅವರು ಇವರು ಕೂಡ ದುಡಿಯೋಕ್ಕಾಗಲ್ಲ. 1 ಎಕರೆಗೆ ಇಷ್ಟು ದುಡ್ಡು ಅಂದ್ರೆ ಇನ್ನು 4-5 ಎಕರೆಗೆಲ್ಲ ಹಾಕ್ಬಿಟ್ರೆ ಫಾರಿನ್ ಏನು ಇಂಡಿಯಾ ಯಾವ ರೇಂಜಿಗೆ ಬೇಕಾದ್ರೂ ಹೋಗುತ್ತೆ. ರೈತರು ಈ ಬೆಳೆ ಬಗ್ಗೆ ತುಂಬಾ ತಿಳ್ಕೊಬೇಕು, ಇದನ್ನ ಎಲ್ರು ಮಾಡ್ಬೇಕು. ಈ ತರ ಯಾವ್ಯಾವ ಹೊಸ ತಳಿಗಳಿದೆ. ಸಾವಯವ ಕೃಷಿ ಅಂದ್ರೆ ಕೆಮಿಕಲ್ ಹಾಕಿ ಇವ್ರೇನು ಬೆಳಿತಿಲ್ಲ. ಆ ಭೂಮಿ ನೋಡ್ತಿದ್ರೇನೆ ತುಂಬಾ ಖುಷಿ ಆಗುತ್ತೆ. ಹತ್ತಿ ತರ ಇದೆ ಸಾವಯವ ಪದ್ಧತಿ ಅನ್ಬಿಟ್ಟು. ನಾನು ಎಲ್ಲೂ ನೋಡಿಲ್ಲ, ನನಗೆ ತಿಳ್ಕೊಬೇಕಂತಾನೆ ತುಂಬಾ ಖುಷಿ ಪಟ್ಟು ರೈತರನ್ನ ಭೇಟಿ ಮಾಡಕ್ ಬಂದಿರೋದು. ಈ ತರ ಬೆಳೆಗಳನ್ನ ನೀವು ಬೆಳಿಬೇಕು, ಹೆಚ್ಚಿನ ರೀತಿಯಲ್ಲಿ ಶೇರ್ ಮಾಡಿ ಎಲ್ಲರೂ ಬೆಳಿಬೇಕು ಅಂತ ನಂಗೆ ತುಂಬಾ ಖುಷಿ ಆಗ್ತಿದೆ ಇವತ್ತು ಇವ್ರನ್ನ ಮೀಟ್ ಮಾಡಿದ್ದು. ಇವರಿಗೆ ನಮ್ಮ ಚಾನಲ್ ಕಡೆಯಿಂದ ಧನ್ಯವಾದಗಳು. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.